ಭೀಮರಾವ್ ಯರಗೋಳ್ ಅಂತೇಳಿ ಅಖಿಲ ಕರ್ನಾಟಕ ಮಹಾಮಂಡಳದ ಗೌರವಾಧ್ಯಕ್ಷನಾಗಿದ್ದೇನೆ. ಈಗಿನ ಪರಿಸ್ಥಿತಿಯಲ್ಲಿ ತಮ್ಮ ಮಾಧ್ಯಮದ ಮುಂದೆ ನಾವು ಹೇಳಬಯಸೋದಂತಂದರೆ, ಸುಮಾರು ಡಿ ಗ್ರೂಪ್ ಹುದ್ದೆ ಬಗ್ಗೆ ಏನು ಮ್ಯಾನೇಜ್ಮೆಂಟು ಅಂತ ಸರ್ಕಾರ ಏನು ನಿರ್ಬಂಧನೆಯನ್ನು ತಂದಿದೆ, ಅದಕ್ಕೆ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದ ಕಣ್ಣು ತೆಗಿಬೇಕು ಮತ್ತು ಆಡಳಿತವರೆಗೂ ಕೂಡ ಕಣ್ಣು ತೆಗಿಸಿ ಅವರಿಗೆ ಜೀವನೋಪಾಯಕ್ಕಾಗಿ ಅವರಿಗೆ ನೌಕರಿ ಕೊಡಬೇಕಂತ ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ತೇವೆ. ಸುಮಾರು ಡಿ ಗ್ರೂಪ್ ಎಂಪ್ಲಾಯೀಸ್ ಮಕ್ಕಳು ಸುಮಾರು 10ರಿಂದ 15 ವರ್ಷಗಳ ಕಾಲ ಅವರು ಇದೇ ಡಿ ಗ್ರೂಪ್ ಹುದ್ದೆ ಸಲುವಾಗಿ ಕಚೇರಿ ಸಹಾಯಕರ ಹುದ್ದೆಗಾಗಿ ಅವ್ರು ಕೈಕೊಂಡು ಕುಂತಿದ್ರು. ಅವರು ಸುಮಾರು ಎಲ್ಲ 8 ವಿಭಾಗಗಳಲ್ಲಿ ಕಚೇರಿ ಸಹಾಯಕ ಹುದ್ದೆಗಳು ಕೊಟ್ಟಿದ್ದಾರೆ. ಆದರೆ ಗುಲ್ಬರ್ಗ ವಿಭಾಗ 1ರಲ್ಲಿ ಕಚೇರಿ ಸಹಾಯಕ ಹುದ್ದೆಗಳು ಕೊಟ್ಟಿಲ್ಲ. ಅದೇ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಸಾರಿಗೆ ಸಚಿವರು ತಾವು ಅಮೃತಾಸ್ತ್ರದಿಂದ ಕೊಡ್ತಾರೆ ಅನ್ನೋ ಉದ್ದೇಶದಿಂದ, ಅದು ಆಳಂದದಲ್ಲಿ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವರನ್ನು ವಿಭಾಗದ 1ರವರೆಗೂ ತಯಾರು ಮಾಡಿಕೊಂಡು ಇಟ್ಟಿದ್ದರು. ಅದಕ್ಕೆ ಸುಮಾರು MD ಮೇಡಮ್ ಅವರು 21 ತಾರೀಕು 7 ತಿಂಗಳ 2025ರಂದು ಅವರಿಗೆ ಆದೇಶ ಕೊಡಲು ಹೇಳಿದರು. ಆದರೆ ಅಮೃತಾಸ್ತ್ರದಿಂದ ಸಾರಿಗೆ ಸಚಿವರು ಬರ್ತಾರೆ, ಅವ್ರ ಮುಖಾಂತರ ಆರ್ಡರ್ ಕೊಡಬೇಕನ್ನೋ ಉದ್ದೇಶದಿಂದ ಇಟ್ಕೊಂಡಿದ್ದರು. ದುರ್ದೈವಶತ ಸರ್ಕಾರ ಅಧೀನ ಆರ್ಥಿಕ ಸ್ಥಿತಿಯಿಂದ ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯಿಂದ 30/7/2025ರಂದು ನಿರ್ಬಂಧ, ಅಂದರೆ ಡಿ ಗ್ರೂಪ್ ಎಂಪ್ಲಾಯೀಸ್ ಮಕ್ಕಳಿಗೆ ಯಾರು ತೆಗೆದುಕೊಳ್ಳಬಾರದು ಎಂದು ನಿರ್ಬಂಧನೆ ವಿಧಿಸಿದ್ದಾರೆ. ದಯಮಾಡಿ ಇದನ್ನು ತೆರವುಗೊಳಿಸಿ ತಾವು ಈ ಅನುಕಂಪ ಮಕ್ಕದ 7 ಉದ್ಯೋಗಗಳೇನು ಕಲಬುರಗಿ ವಿಭಾಗ 1ರಲ್ಲಿ ಇವೆ, ಅದನ್ನು ತಮ್ಮ ಮಾಧ್ಯಮದ ಮುಖಾಂತರ ಒಂದು ನ್ಯಾಯ ಕೇಳ್ತಾ ಇದ್ದೀವಿ. ನಾವು ಇವತ್ತು ಸರ್ಕಾರಕ್ಕಾಗಲಿ ಮ್ಯಾನೇಜ್ಮೆಂಟ್ಗಾಗಲಿ ಕೊಡಿಸ್ಬೇಕು. ಒಂದು ವೇಳೆ ಕೊಡಿಸಲಿ ಅವ್ರ ಜೀವನ ಗತಿ ಅಧೋಗತಿಗೆ ಇಳಿದಿದೆ. ತಾವು ದಯಮಾಡಿ ಈಗ ಸುಮಾರು ಈಗಾಗಲೇ 15 ವರ್ಷದಿಂದ 17 ವರ್ಷ ಕಾಯ್ತಾ ಇದ್ದಾರೆ. ಅವ್ರ ವಯಸ್ಸು ಕೂಡ ಮೀರಿ ಹೋಗುತ್ತಿದೆ. ಅವರದ್ದು ಇದೇ ಮೇಲೆ ಇಟ್ಕೊಂಡು ಅವ್ರ ಎಜುಕೇಷನ್ ಕೂಡ ಅಷ್ಟೇ ಉಳಿದಿದೆ, ಅಷ್ಟೇ ಮಾಡಿಕೊಂಡಿದ್ದಾರೆ. ಅವ್ರ ತಂದೆಯವರು ಸುಮಾರು ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು 15ರಿಂದ 25 ವರ್ಷಗಳು ಸೇವೆ ಸಲ್ಲಿಸಿ ಅಪಘಾತಗೀಡಾಗಿ ಅವ್ರ ಸಂಸಾರ ಬಹಳ ಅಧೋಗತಿ ಇಳಿದಿದೆ. ನೀವು ಇದೇ ರೀತಿ ಅವ್ರ ಮಕ್ಕಳಿಗೆ ಕೊಟ್ಟಿಲ್ಲ ಅಂತಂದ್ರೆ ಪೂರಾ ಅವ್ರ ಸಂಸಾರ ಮುಳುಗಿ ಹೋಗುತ್ತದೆ. ತಾವು ಏನು 21 ತಾರೀಕನ್ನು ಆರ್ಡರ್ ಮಾಡಿದ ವ್ಯವಸ್ಥಾಪಕ ನಿರ್ದೇಶಕರು 7 ಉದ್ಯೋಗಗಳ ಬಗ್ಗೆ ಅವರ ಆಸೆ ಚಿಗುರುಗೊಂಡಿತ್ತು. ಮತ್ತೆ ಅವರಿಗೆ ಸರ್ಕಾರದಿಂದ ಬಂದ ಆದೇಶದಿಂದ ಅವರ ಆಸೆ ಕಮ್ಮಿ ಹೋಗಿದೆ. ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ನ್ಯಾಯ ಒದಗಿಸಿಕೊಡ್ತಾರೆ ಅಂತೇಳಿ ತಮ್ಮಲ್ಲಿ ಪರಿಪಾಲನೆಯಿಂದ ಬೇಡಿಕೊಳ್ಳುತ್ತೇನೆ. ರಾಜಪಾಷ ತಂದೆ ಶ್ರೀ ಅಬ್ದುಲ್ ಕರೀಂ ಸಾಬ್, ಮಮತಾ ತಂದೆ ದಿ ಬಸವರಾಜ್ ಸಜ್ಜನ್, ಸಂತೋಷ್ ಕುಮಾರ್ ತಂದೆ ಮಲ್ಲಪ್ಪ, ಕುಮಾರ್ ಗೋಪಾಲ್ ತಂದೆ ಮೆಹರು, GS ನಾಗೇಶನ್ ತಂದೆ ಮಲ್ಲಿಕಾರ್ಜುನ, ಶಿವಕುಮಾರ್ ತಂದೆ ದತ್ತಪ್ಪ, ಶ್ರೀ ಶೈನೇಜ ಗಂಡ ದಿ ಇಸ್ಮಾಯಿಲ್. ಇವರು 7 ಜನರಿಗೆ ಸಿಗತಕ್ಕಂಥ ನೌಕರಿ ಇದೆ. 7 ವೇಕೆನ್ಸಿ ಇವೆ ಮತ್ತು ಒಂದು ಕಚೇರಿ ಸಹಾಯಕ ಕೂಡ ಇದೆ. 7 ಮಂದಿಗೆ ಅಪಾಯಿಂಟ್ಮೆಂಟ್ ಕೊಡಲೇಬೇಕು. ಅವರು ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಇದ್ರ ಮುಂದೆ ಯಾವ ರೀತಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಎಂಬುದು ತಾವೇ ಒಂದು ನಿರ್ಣಯಿಸಿ ಮಾಧ್ಯಮದ ಮುಖಾಂತರ ನ್ಯಾಯಿಸ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತೀವಿ. ನಮ್ಮ ಸಾರಿಗೆ ಸಚಿವರಿಗೆ ಭೇಟಿಯಾದಾಗ ನಾವು ದಯಮಾಡಿ ನಾವು ಹೇಳಿದ್ವಿ, ಎಲ್ಲ ವಿಭಾಗದಲ್ಲಿ ಕೊಟ್ಟಿದ್ದಾರೆ ಸರ್, ತಾವು ದಯಮಾಡಿ ತಮ್ಮ ಅಮೃತಾಸ್ತ್ರದಿಂದ ನಾವು ಆಳಂದದಲ್ಲಿ ನಾವು ನೌಕರಿ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಎಲ್ಲರೂ ಹುಡುಗರು ಬಂದಿದ್ದಾರೆ ಕೊಟ್ರಿ ಅಂತಂದಾಗ ನಮ್ಗೆ ಇದೇನು ಸಾರಿಗೆ ಮುಖ್ಯಮಂತ್ರಿ ಅವರು ಆದೇಶ ಇದೆ, ಡಿ ಗ್ರೂಪ್ ಆದೇಶಗಳು ನಿರ್ಬಂಧನೆ ಮಾಡೋ ಸಲುವಾಗಿ ನಾವು ಏನು ಮಾಡ್ಲಿಕ್ಕಾಗಲ್ಲ ಅಂತಂದು ಆರಿಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳಿದೆವು, ಸಾರಿಗೆ ಸಚಿವರಿಗೆ ಏನು ಹೇಳಿದೆವು ಅಂತಂದರೆ, ದಯಮಾಡಿ ತಾವು ಬಂದ ಮೇಲೆ ತಮ್ಮ ಅಮೃತಾಸ್ತ್ರದಿಂದ ಕೊಡಿಸ್ತಾರೆ ಅಂತ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ ಮೇಲೆ ಅದನ್ನು ತಟಸ್ಥವಾಗಿ ನಿರೀಕ್ಷೆ ಇತ್ತು. ಅದ್ರ ಬಗ್ಗೆ ಅದು ದಯಮಾಡಿ ಅವರಿಗೆ ಏನು ನಿರ್ಬಂಧ ಬಂದ ಮೇಲೆ ಅವರಿಗೆ ಆಸೆ ಇದಾಗಿದೆ ಸರ್, ದಯಮಾಡಿ ಕೊಡಬೇಕಂತ ಕೇಳಿಕೊಂಡಿವಿ ಸರ್.